ಅದು ವೈದ್ಯಕೀಯ ಶಿಕ್ಷಣ ಸಚಿವರ ತವರೂರು. ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಇರ್ತವೆ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಶವ ಸಂಸ್ಕಾರಕ್ಕೂ ಜನ ಪರದಾಟ ನಡೆಸ್ತಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ನದಿಯಲ್ಲೇ ಜೀವ ಪಣಕ್ಕಿಟ್ಟು ಶವ ಸಾಗಾಟ ಮಾಡಬೇಕಾದ ದುಸ್ಥಿತಿ ಅಲ್ಲಿದೆ. ಅದು ವೈದ್ಯಕೀಯ ಶಿಕ್ಷಣ ಸಚಿವರ ತವರೂರು. ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಇರ್ತಾವೆ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಶವ ಸಂಸ್ಕಾರಕ್ಕೂ ಜನ ಪರದಾಟ ನಡೆಸುತ್ತಿದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರೋ ನದಿಯಲ್ಲೇ ಜೀವ ಪಣಕ್ಕಿಟ್ಟು ಶವ ಸಾಗಾಟ ಮಾಡಬೇಕಾದ ದುಸ್ಥಿತಿ ಇದೆ. ವೈದ್ಯಕೀಯ ಶಿಕ್ಷಣ ಸಚಿವರ ತವರಲ್ಲಿ ಶವ ಸಂಸ್ಕಾರಕ್ಕೂ ಪರದಾಟ. ನದಿಯಲ್ಲಿ ಜೀವ ಪಣಕ್ಕಿಟ್ಟು ಟ್ರ್ಯಾಕ್ಟರ್ನಲ್ಲಿ ಮೃತದೇಹ ಸಾಗಾಟ. ಹೆಣ ಇಟ್ಟುಕೊಂಡು ನದಿಯಲ್ಲೇ ಟ್ರ್ಯಾಕ್ಟರ್ ಓಡಿಸ್ತಿರೋ ಜನ, ಮತ್ತೊಂದೆಡೆ ಕೈ ಹಿಡಿದುಕೊಂಡು ನದಿ ದಾಟ್ತಿರೋ ಯುವಕರು. ಈ ದೃಶ್ಯಗಳು ಕಂಡು ಬಂದಿದ್ದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತವರು ಕ್ಷೇತ್ರ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ. ಪಟ್ಟಣದ ಬಸವನಗರದಲ್ಲಿ ಮೃತರಾದವರನ್ನು ನದಿಯಾಚೆ ಇರೋ ರುದ್ರಭೂಮಿಗೆ ಸಾಗಿಸಬೇಕು. ಕಮಲಾವತಿ ನದಿ ತುಂಬಿ ಹರಿಯುತ್ತಿದ್ದು ಮೃತದೇಹವನ್ನ ಟ್ರ್ಯಾಕ್ಟರ್ನಲ್ಲಿಟ್ಟುಕೊಂಡು ಟ್ರ್ಯಾಕ್ಟರ್ನಲ್ಲಿ ಸಾಗಿಸಿದ್ದಾರೆ. ಸ್ಮಶಾನ ಹೆಂಗದಪ್ಪ ಅಂದ್ರು 40-50 ವರ್ಷ ಆದ್ರೂ ಅಲ್ಲಿ ಅಸ್ತ ವ್ಯವಸ್ಥೆ ಅದ. ಹೆಂಗಾದ್ರೂ ಒಂದು ಬ್ರಿಡ್ಜ್ ಅದ, ಅದ್ರ ಬಗಲಾಗಿ ಇನ್ನೊಂದು ಬ್ರಿಡ್ಜ್ ಅದ, ಅದ್ರ ಕೆಳಗಿಂದು ನಾವು ಹೋಗ್ಬೇಕು. ಶವ ಸಂಸ್ಕಾರ ಮಾಡ್ಬೇಕಾದ್ರೆ ಅಚ್ಚಗೇಡ ಅದ, ಅಲ್ಲಿ ಸ್ಮಶಾನ ಅಲ್ಲಿ ಹೋಗ್ಬೇಕು. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ಲತ್ತದ. ಮಳೆಗಾಲ ಬಂತಪ್ಪ ಅಂದ್ರೆ ಮಳೆ ಟೈಮ್ನಾಗ ಫುಲ್ ನೀರು ಇರ್ತಾವ, ಅದ್ರೊಳಗೆ ಟ್ರಾಕ್ಟರ್ನಾಗ ನಾವೆಲ್ಲ ಹೋಗ್ಬೇಕು. ಆ ಥರ ಪರಿಸ್ಥಿತಿ ಅದ. ಎಲ್ಲಾ ರಾಜಕಾರಣಿಗಳಿಗೂ ಇದು ಕಂಡ್ರೂ ಕೂಡ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುಂತ. ಇವತ್ತು ಯಾವುದೇ ವ್ಯಕ್ತಿ ಮೃತಪಟ್ಟರೆ ಅವರ ಶವ ಸಂಸ್ಕಾರ ರುದ್ರಭೂಮಿಗೆ ಒಯ್ಯಬೇಕಾದ್ರೆ ಸಾಕಷ್ಟು ಸಂಕಷ್ಟ ಮತ್ತು ಅನಾಹುತಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ. ಮತ್ತು ಆ ಒಂದು ರುದ್ರಭೂಮಿಗೆ ಯಾರಾದರೂ ಹಿರಿಯರು ಮತ್ತು ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂಥ ವ್ಯಕ್ತಿ ಆ ಮೃತ ಸಂಸ್ಕಾರಕ್ಕೆ ಹೋಗಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಆ ಒಂದು ಘಟನೆಗೆ ಆ ಒಂದು ಸ್ಥಳಕ್ಕೆ ಹೋಗದಂಥ ಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಇಲ್ಲಿನ ಸ್ಥಳೀಯ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ, ಇಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ. ಕಮಲಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಬೇಕೆಂದು ಆಗ್ರಹಿಸಿ ಸೇಡಂ ನಾಗರಿಕರು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 85 ಲಕ್ಷದ ಒಪ್ಪಿಗೆಯೂ ಸಿಕ್ಕಿದೆ. ಟೆಂಡರ್ ಪ್ರಕ್ರಿಯೆ ಸಹ ಪೂರ್ಣಗೊಂಡಿದೆ. ನದಿ ತುಂಬಿದೆ ಎಂಬ ನೆಪವೊಡ್ಡಿ ಅಧಿಕಾರಿಗಳು ಸೇತುವೆ ನಿರ್ಮಾಣಕ್ಕೆ ಕಾಲಹರಣ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿದೆ. 4 ಸಲ ಕಾಂಗ್ರೆಸ್ಸಿಂದ ಗೆದ್ದಂಥ ಶಾಸಕರು 2 ಸಲ ಮಂತ್ರಿ ಆದರೂ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ಗೆ ಮುಂದಾಗೋದಿಲ್ಲ. ಚುನಾವಣೆ ಬಂದಾಗ ಯಾವ ಥರ ಚುನಾವಣೆ ನಡೆಸ್ತಾರೆ ಎಂಬುದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೆ. ಅದರ ಬಗ್ಗೆ ನಾವು ಹೇಳೋದಿಲ್ಲ. ಇಂಥ ಒಂದು ಪರಿಸ್ಥಿತಿಗೂ ಕೂಡ ಅವರು ಜನರ ಜೀವ ಹೋಗ್ತಾ ಇದೆ, ಪ್ರತಿ ವರ್ಷ ಹೋಗ್ತದೆ, ತಮಗೆಲ್ಲ ಗೊತ್ತಿದೆ. ಯಾಕಂದರೆ ಅಲ್ಲಿ ನೀರಿನ ಪ್ರವಾಹ ಜಾಸ್ತಿ ಬಂದಾಗ, ಯಾಕಂದರೆ ಭೀಮಾ ಮತ್ತು ಕಾಗಿನ, ಕಮಲಾವತಿ ನದಿ ಮತ್ತು ಅದೇ ರೀತಿಯಾಗಿ ಲೋವರ್ ಮುಲ್ಲಾಮರಿ, ಅಪ್ಪರ್ ಮುಲ್ಲಾಮರಿ ಇವೆಲ್ಲ ನೀರುಗಳನ್ನು ಅಲ್ಲೇ ಹರಿದು ಹೋಗೋದ್ರಿಂದ ಹೆಚ್ಚಿನ ಫ್ಲೋ ಇದೆ. ಯಾಕಂದ್ರೆ ಫಾರೆಸ್ಟ್ ಏರಿಯಾ ಇದೆ, ಚಿಂಚೋಳಿ ಏರಿಯಾ, ಅದೆಲ್ಲ ನೀರು ಸೇಡಂ ಮೇಲಿಂದ ಹೊರದು ಹೋಗ್ತದೆ. ಅವಾಗ ಪಾಪ ಮರಣ ಪ್ರತಿ ವರ್ಷ ಹಾಕ್ತಾರೆ. ಆಧುನಿಕ ಯುಗದಲ್ಲೂ ಜನ ಶವ ಸಂಸ್ಕಾರಕ್ಕೂ ಪರದಾಟ ನಡೆಸುತ್ತಿರುವುದು ನಿಜಕ್ಕೂ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದ್ದು ಸುಳ್ಳಲ್ಲ. ಏನಾದರೂ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಮಲಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಚುರುಕು ಮುಟ್ಟಿಸಿ ತವರು ಕ್ಷೇತ್ರ ಸೇಡಂ ಜನರ ಬಹುದಿನಗಳ ಬೇಡಿಕೆ ಈಡೇರಿಸುತ್ತಾರಾ ಅನ್ನೋದು ಕಾದು ನೋಡಬೇಕು. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.